ಏನು ಚಳಿಯಪ್ಪ ದೇವ್ರೆ, ಬೆಳಗ್ಗೆ ಅದಂಗ ಅನ್ಸಂಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಎನ್ ಕಾಮಿಡಿ ಕಾರ್ಟನ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಸಂಗಮ್ ಮತ್ತು ಸಾವಿತ್ರಿದ ಸ್ಟೋರಿ. ಆ ಸ್ಟೋರಿ ನಿನ್ನೆ ಕಂಪ್ಲೀಟ್ ಆಯಿತು. ಅದನ್ನು ಒಳ್ಳೆ ಎಂಡಿಂಗ್ ಕೊಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸೋ ರೀತಿಯಾಗಿ ಮುಗಿಸಿದ್ದೀನಿ. ಇದು ಹೊಸ ಕತೆ. ಹೊಸ ಕತೆ ಅಂದರೆ ಇದೇ ಥರ ಇರಬೇಕು, ಲವ್ ಸ್ಟೋರಿ ಅಂತ ಇಲ್ಲ, ಎಲ್ಲ ಕೂಡ ಇರುತ್ತೆ. ಒಟ್ಟು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಏನೇನು ಮಾಡ್ತೀವಿ, ಸೊ ಅದನ್ನೆಲ್ಲ ನಾನು ಈ ಕಥೆಯಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಬೇಗ ಎದ್ದು ಕಸ ಹೊಡೆದು ನೀರು ಹಾಕಿ ಇವಾಗ ರಂಗೋಲಿ ಹಾಕೋದು ಕೂಡ ಆಯಿತು. ಇವಾಗ ಒಳಗೆ ಹೋಗಿ ಏನೇನು ಕೆಲಸ ಮಾಡ್ತೇನೆ ಅಂತ ನೋಡೋಣ ಬನ್ನಿ. ಪ್ಲೀಸ್ ಫ್ರೆಂಡ್ಸ್, ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವಾಗ ಚಪಾತಿ ಮಾಡ್ತಿದ್ದೀನಿ. ಊಟಕ್ಕೆ ಹಾಕುತ್ತೆ, ಹಾಗೆ ಇವಾಗ ತಿನ್ನೋದು ಬೆಳಗ್ಗೆನೂ ಹಾಕತ್ತೆ ಅಂತ ಮಾಡಾಕತ್ತೀನಿ. ನಮ್ಮ ಗಂಡ 9 ಗಂಟೆಗೆ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಹಾಗಾಗಿ 9 ಗಂಟೆ ಅನ್ನೋಷ್ಟಿಗೆ ಅವ್ರಿಗೆ ಟಿಫನ್ ಮಾಡಿ ಹಾಗೆ ಮಧ್ಯಾಹ್ನ ಊಟಕ್ಕೂ ಕಟ್ಟಬೇಕು. ಒಂದ್ಸರಿ ಟಿಫನ್ ಬೇರೆ ಮಾಡಿರ್ತೀನಿ, ಮತ್ತಿಲ್ಲಾಂದರೆ ಮಧ್ಯಾಹ್ನ ಊಟಕ್ಕೆ ಬೇರೆ ಮಾಡಿರ್ತೀನಿ ಕಟ್ಟಕ್ಕಂತ. ಇವತ್ತು ಸ್ವಲ್ಪ ಭಾಳ ಕೆಲಸ ಇತ್ತು, ಹಾಗಾಗಿ ಚಪಾತಿ ಬೆಳಗ್ಗೆ ತಿನ್ನೋಕೆ ಚಪಾತಿನ, ಹಾಗೆ ಮಧ್ಯಾಹ್ನ ಊಟಕ್ಕೂ ಚಪಾತಿನ ಕಟ್ಟಾಕತ್ತೀನಿ ಬಾಕ್ಸ್ಗೆ. ನಮ್ಮ ಅತ್ತೆಯವರು ಬೀನ್ಸು ಸೋಸ್ಕೊಳತ್ತಾರ, ನಾನು ರೈಸ್ ಮಾಡೀನಿ. ಸಾಂಬಾರು ಒಂದು ಮಟ್ಟಿಗೆ ಆಗೈತಿ, ಇನ್ನು ಒಗ್ಗರಣೆ ಒಂದು ಹಾಕಬೇಕು. ಇವಾಗ ಬೇಗ ಚಪಾತಿ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಚಪಾತಿ ಮಾಡೋದಾಯಿತು. ಜಾಸ್ತಿ ಏನು ಮಾಡಲ್ಲ ನಾವು, ಒಂದು 10 ಚಪಾತಿ ಅಷ್ಟೇ ಮಾಡಿರ್ತೀವಿ. ಇನ್ನು ಹಿಟ್ಟು ಉಳಿದಿರ್ತಲ್ಲ, ಅದನ್ನ ಮತ್ತೆ ಮಧ್ಯಾಹ್ನಕ್ಕೆ ನಾವು ಬಿಸಿ ಚಪಾತಿ ಮಾಡ್ಕೊಂಡು ತಿಂತೀವಿ. ಇವಾಗ ಲಾಸ್ಟ್ ಅದು ಬಂದು ಬೇಯಿಸ್ತೀನಿ, ಇದನ್ನೆಲ್ಲ ಹಿಟ್ಟು ಹಂಗೆ ಇಡ್ತೀನಿ. ಯಾಕಂದರೆ ಅಷ್ಟು ಹೊತ್ಕಿಂತ ಬಂದರೆ ಮತ್ತೆ ಟೈಮ್ ಆಗಿಬಿಡ್ತೈತಿ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಕೆಲಸ ಏನಿದೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ನೀವು ಕೇಳ್ಬೋದು, ಏನಪ್ಪ ಇವ್ರ ಮನೆ ಮುಂದೆ ಬರೀ ಸ್ಟೀಲ್ ಸಾಮಾನು ಅದಾವಲ್ಲ ಅಂತ ಅಂದು. ಅಂದರೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಈ ಕಡೆ ಸೈಡ್ ಇರೋದೇನು ಅವು ಡಬ್ಬಿಗಳಿದಾವೆ. ಡಬ್ಬಿಗಳೊಳಗೆ ನಾವು ಬೆಲ್ಲ, ಆಮೇಲೆ ಮತ್ತು ಹೆಸರುಬೇಳೆ ಅವನ್ನೆಲ್ಲ ನಾವು ಸ್ಟೀಲಿನ ಡಬ್ಬೊಳಗೆ ಹಾಕಿಟ್ಟೇವೆ. ಹಾಗಾಗಿ ನಿಮಗೆ ಭಾಳ ಸಾಮಾನು ಕಂತವು. ಇನ್ನೇನು ಚರಿಗೆ, ಲೋಟ ಇವು ಭಾಳ ಇದಾವೆ. ಯಾಕಂದರೆ ನಮ್ಮ ಮನೆಗೆ ಅಗ್ಲಗ್ಲ ಬರೋದು ಹೋಗೋದು ಭಾಳ ಜನ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ಅತ್ತೆಯವ್ರಿಗೆ ಸ್ವಲ್ಪ ಇದ್ದರೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಹಂಗಾಗಿ ನಮ್ಮ ಅತ್ತೆಯವರು ಕಾಲಿಂದ ಏನೇನೆಲ್ಲ ಅದಾವು ಅವನು ಅದಾವು. ಹಾಗೆ ನಾವು ನಮ್ಮ ಮನೆಯಿಂದ ತಗೊಂಬಂದಿದ್ವು ಇದರಲ್ಲಿದ್ದವು. ಹಾಗಾಗಿ ಇಷ್ಟ ಹಾಕಂದು ಕಾಂತವು ಸಾಮಾನು. ದೇವ್ರಿ ಒಳ್ಳೇದು ಮಾಡಪ್ಪ. ಅತ್ತೆಯರ ನಿಮ್ಗೆ ಚಾ ತಂದು ಕೊಡ್ಲಿರಿ, ಏನು ಚಪಾತಿನ ತಿಂದ್ಬಿಡ್ತಾರ? ಚಪಾತಿನ ಆಗ್ಯಾವು, ಬೇಡ ಇಷ್ಟೊತ್ತಿಗೆ ಏನು ನಾಷ್ಟ ಮಾಡಲಿ, ಚಾ ಮಾಡ್ಕೊಂಬಂದ್ಬಿಡು. ಚಾ ಕುಡಿದು ಆಮೇಲೆ ಬೇಕಂದ್ರೆ ನಾಷ್ಟ ಮಾಡೋಣ ಅಂತ. ಹೋದ್ನಾ ಇವನು? ಇಲ್ರಿ ಅತ್ತಿ, ರೆಡಿ ಆಗಕತ್ತಾರ, ಇನ್ನೊಂದು 10 ನಿಮಿಷ ಐತಿ, ಹೋಗ್ತಾರ. ಕಾರ್ತಿಕ ಕಾವೇ ಎದ್ದಲ್ಲ ನಿನ್ನ? ಇಲ್ರಿ ಅತ್ತೆಯರ, ನಾನು ಆಗ್ಲಿಂದ ಎಪ್ಸಾಕತ್ತೀನಿ, ಎದ್ದಾಳಕತ್ತಿಲ್ಲ ನೋಡ್ರಿ. ಇನ್ನು ತಡೆಯಮ್ಮ 10 ನಿಮಿಷ ಅಂತಾರ, ಮತ್ತೊಮ್ಮಕ್ಕಂತಾರ. ಚಳಿ ಐತಲ್ಲ, ನಾನು ಹೋಗ್ಲಿ ಬಿಡ ಅಂತ ಸುಮ್ಬಿಟ್ಟೆ. ನೀನೇನು ಮೂಗಿಂದ ಮಾತಾಡಕತ್ಬಿಟ್ಟಿಯಲ್ಲ, ನಿನಗೂ ನೆಗಡಾಗ್ಬಿಟ್ಟತೇನೆ? ಹ್ಞೂ ರೀ ಅತ್ತೆ, ನಗಡಾಗ್ಬಿಟ್ಟೈತೆ ನೋಡ್ರಿ. ಅಂದ್ರೆ ಗಂಟ್ಲು ಹಿಡ್ಕೊಂಬಿಟ್ಟೈತಿ. ಇವ್ರು ನಿನ್ನೆ ಹೇಳಿದ್ದೆ ಗುಳಿಗೆ ತರಕ, ನನಗೆ ಪಾರಿ ಹಂಗೆ ಬಂದುಬಿಟ್ಟಾರಂತ ಹೇಳ್ಬೇಕು ಇವತ್ತು. ನೋಡು ತರಕ್ಕೆ ಹೇಳು, ಅವ್ರ ಟೆನ್ಷನ್ ಅವ್ರಿಗೆ ಇರ್ತೈತಿ. ತರಲಿಲ್ಲ ಅಂದ್ರೆ ಇಲ್ಲೇ ಶಿವಾನಂದಪ್ಪ ಡಾಕ್ಟರ್ ಅದಾರಲ್ಲ, ಅವ್ರ ಹತ್ರನ ಹೋಗಿ ತೋರಿಸ್ಕೊಂಬ. ಯಾಕೆ ನನಗೂ ಹಂಗೆ ನಗಡದಂಗೆ ಕಾಣಿಸ್ತೈತವ, ಹಂಗೆ ನನಗೂ ಒಂದು ಗುಳಿಗೆ ತಂದುಬಿಡು ಹೋದಾಗ. ಹೌದೇನತ್ತಿ? ಸರಿ ತಗೋರಿ, ನಾನು ಹೋದ್ರೆ ತಗೊಂಬರ್ತೀನಿ. ಇಲ್ಲಾಂದ್ರೆ ಅತ್ತಿ ಏನು ಶುಂಠಿ ಟೀ ಮಾಡ್ಲೇನು ಸುಮ್ಮನೆ ತಗ? ಮತ್ತೇನು ಹಂಗೆ ಚಾ ಮಾಡಲಿ? ಸ್ವಲ್ಪ ಶುಂಠಿ ಚಾ ಮಾಡ್ಬಿಡ್ತೀನಿ, ಕುಡಿದು ಬಿಡ್ರಿ. ಹಂಗೆ ಗಂಟ್ಲು ಹಿಡ್ದತ್ತಲ್ಲ, ಅದನ್ನು ಹೊಕ್ಕತಿ. ಹಂಗೆ ಮಾಡ್ತೀಯಾ? ಹಂಗೆ ಮಾಡವಾಗ ಶುಂಠಿ ಚಾ ಕುಡಿದ್ರೆ ಹೊಕ್ಕತಿ.
ನೋಡಿರಿ ಫ್ರೆಂಡ್ಸ್, ನಮ್ಮ ಮನೆಗಿಂತೂ ಎಲ್ಲರೂ ಪೇಷಂಟ್ಗಳಾಗಕ್ಕಾಗ್ಬಿಟ್ಟೇವಿ. ಎಲ್ಲರಿಗೂ ನೆಗಡಿ. ಈಗ ನನ್ನ ಮಕ್ಳಿಗೂ ನೆಗಡಿ ಆದ್ರೆ ಅವ್ರದ್ದು ಭಾಳ ಕಷ್ಟ. ನಾವೇನು ದೊಡ್ಡ ದೊಡ್ಡವ್ರು ಹೆಂಗೋ ಸಹಿಸ್ಕೊಂತೀವಿ. ಸಣ್ಣ ನೆಗಡಿ ಆತಂದ್ರೆ ಅವ್ರನ್ನ ಹುಷಾರು ಮಾಡಿ ಅವ್ರ ಗುಳಿಗೆ ನುಂಗಿಸಿ ಊಟ ಮಾಡಿಸೋದ್ರೊಳಗೆ ಮುಗೀತೈತಿ. ಹಾಗಾಗಿ ಮುಂಚೆನೇ ಎಲ್ಲ ನಾವು ಇದು ಮಾಡ್ಕೋಬೇಕಲ್ಲ. ಹಾಗಾಗಿ ಶುಂಠಿ ಚಹಾ ಮಾಡ್ಕೊಡಾಕತ್ತೀನಿ. ಅವ್ರನ್ನೂ ಎಬ್ಬಿಸ್ತೀನಿ. ಎಬ್ಬಿಸಿ ಅವ್ರಿಗೂ ಅಂದರೆ ಅವ್ರು ಕುಡಿಯೋ ಇಷ್ಟಪಡೋಂಗಿಲ್ಲ, ಬಟ್ ಏನೂ ಮಾಡೋಕ್ಕಾಗಿಲ್ಲ. ಇವಾಗಿನ ಕ್ಲೈಮೇಟೇ ಹಂಗೈತಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೇ ಏನೇನು ಪ್ರಿಕಾಷನ್ ಬೇಕೋ ಎಲ್ಲ ತಗೋಬೇಕು. ವಿದ್ಯಾ, ನನ್ನ ಡಬ್ಬಿ ಕಟ್ಟಿಯಾ? ಹ್ಞೂ ರೀ, ಕಟ್ಟೇನೆ. ಅಲ್ಲಿ 10 ನಿಮಿಷ ಆಯ್ತು. ಅಲ್ಲಿ ಹೊರಗಿಟ್ಟ ನೋಡಿ ಟೇಬಲ್ ಮೇಲೆ. ಹೌದಾ, ಸರಿ ಸರಿ, ನಾನು ಹೋಗಿರ್ತಾನೆ ನೋಡು. ಅಮ್ಮ, ನಾನು ಹೋಗ್ಬರ್ತೀನಿ. ಹ್ಞೂನಪ್ಪ, ಹೋಗ್ಬಾ, ಹುಷಾರ. ಸರಿ ತಗೊಳ್ರತ್ತಿ, ನಾನು ಇವ್ರನ್ನೂ ಎಬ್ಬಿಸಿ ಹಂಗೆ ಶುಂಠಿ ಚಾ ಮಾಡ್ಕೊಂಬರ್ತೀನಿ. ಹಾಂ, ಸರಿ.